ಹೌದು. ದೇಸಾಯಿ ನಿಮಗೆ ಹೇಗೆ ಪರಿಚಯ? ನೀವಿಬ್ರು ತುಂಬ ಕ್ಲೋಸ್ ಇರೋವಾಗ ಕಾಣ್ತಿದ್ರಿ. ಅಷ್ಟು ದೊಡ್ಡ ವ್ಯಕ್ತಿ ನಿನಗೆ ಹೇಗೆ ಫ್ರೆಂಡ್ ಆದ? ಆದರೂ ನೀನು ನಿನ್ನೆ ಅವ್ರ ಜೊತೆ ಇದ್ದೆ ಅಂತ ಹೇಳಿದ್ರೆ ನಾನು ನಂಬ್ತೀನಪ್ಪ ಅಂತಂದ್ಲು. ಎನಿವೇಸ್, ಈ ಮಿಸ್ಟರ್ ದೇಸಾಯಿ ಯಾವ ಥರದ ಮನುಷ್ಯ? ಐ ಮೀನ್, ಅವ್ರನ್ನ ನೋಡಿದ್ರೆ ನಿನ್ನ ಏಜ್ ಅಂತ ಅನ್ಸಲ್ಲ. ನಿನಗಿಂತ ಸ್ವಲ್ಪ ದೊಡ್ಡವರೇ, ಆದರೂ ನಿನ್ನ ಜೊತೆ ಇಷ್ಟೊಂದು ಕ್ಲೋಸ್ ಇದ್ರು. ಅದು ಅಲ್ಲದೆ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನ್ನ ಜೊತೆ ಮಾತಾಡೋದಕ್ಕೆ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ನನಗಂತೂ ಈಗಲೂ ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾ ಅಮೋಘನ ಮುಖ ನೋಡಿದ್ಲು. ಅಮೋಘೀಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳಿಗೆ ನಿಜ ಹೇಳೋದಕ್ಕೆ ಅವನಿಗಿದು ಸರಿಯಾದ ಟೈಮ್ ಅಂತ ಅನ್ನಿಸ್ಲಿಲ್ಲ. ಲೀಲಾ, ಇಲ್ಲಿ ಕೇಳು. ಇನ್ ಕೇಸ್ ನಾಳೆ ನಿಂಗೇನಾದರೂ ನಿಮ್ಮ ಅಜ್ಜಿ ಕಾಲ್ ಮಾಡಿ ಅರಸು ಮೀಡಿಯಾಗೆ ಹೋಗೋ ವಿಷಯ ಹೇಳಿದ್ರೆ ತಕ್ಷಣ ಒಪ್ಪಿಗೆ ಕೊಡ್ಬೇಡ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳು ಅಂತಂದ. ಲೀಲಾಗೆ ಅಮೋಘನ ಮಾತು ಸ್ವಲ್ಪನೂ ಅರ್ಥ ಆಗಲಿಲ್ಲ. ಅವಳು, ಅಜ್ಜಿ ಯಾಕೆ ನನ್ಗೆ ಕಾಲ್ ಮಾಡ್ತಾರೆ ಅಮೋಘ್? ನಿನ್ನೆ ಪಾರ್ಟಿಲಿ ನೀನು ಇದೆಯಲ್ಲ, ಈ ಡೀಲ್ನ ಎಲ್ಲ ಜವಾಬ್ದಾರಿನೂ ಪ್ರೀತಮ್ಗೆ ಕೊಟ್ಟಿದ್ದಾರೆ ಅಜ್ಜಿ. ನೀನ್ಯಾಕೆ ಒಂದೊಂದು ಸಲ ವಿಚಿತ್ರವಾಗಿ ಮಾತಾಡ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ಅಮೋಘ್ ಅವಳ ಮಾತನ್ನು ತಲೆಗೆ ಹಾಕ್ಕೊಳ್ದೆ, ಅದೆಲ್ಲ ಬಿಡು, ಬಟ್ ಇನ್ ಕೇಸ್ ನಿನ್ನ ಅಜ್ಜಿ ಕಾಲ್ ಮಾಡಿ ಹಾಗೆ ಕೇಳಿದ್ರೆ ನೀನು ಇಮಿಡಿಯೇಟಾಗಿ ಒಪ್ಪಲ್ಲ ಅಂತ ನಂಗೆ ಮೊದಲು ಪ್ರಾಮಿಸ್ ಮಾಡು ಅಂತ ಹಠ ಹಿಡ್ದ. ಲೀಲಾ ಅದಕ್ಕೆ ಏನೋ ಕೇಳಬೇಕು ಅಂತ ಅಂದ್ಕೊಂಡ್ಳು. ಆದರೆ ಅಮೋಘ್ ಈ ಥರ ಕನ್ವಿನ್ಸ್ ಮಾಡ್ತಿರೋದನ್ನ ನೋಡಿ ಅವಳು ಚಾಯ್ಸ್ ಇಲ್ಲದೆ ಒಪ್ಕೊಂಡ್ಲು. ಮಾರನೇ ದಿನ ಬೆಳಗ್ಗೆ ಲೀಲಾ ಆಫೀಸಿಗೆ ಹೋಗಿದ್ದೆ. ಅಮೋಘ್ ಕೂಡ ಅರಸು ಮೀಡಿಯಾಗೆ ಹೊರಟ. ಇವತ್ತು ಕೂಡ ಅಮೋಘ್ ಕ್ಯಾಬಿನ್ ಒಳಗೆ ಎಂಟ್ರಿ ಆಗಿದ್ದೆ. ಭಾವನಾ ಕೈ ತುಂಬ ಫೈಲ್ಸ್ ಹಿಡ್ಕೊಂಡ್ಬಂದು ಅವನ ಟೇಬಲ್ ಮೇಲಿಟ್ಟು. ನಂತರ ಅವಳು ಅಮೋಘನ ಕಡೆ ತಿರುಗಿ, ಸರ್, ಇವತ್ತು ನಿಮ್ಮನ್ನು ಮೀಟ್ ಮಾಡೋದಕ್ಕಂತ ಚಕ್ರವರ್ತಿ ಗ್ರೂಪ್ಸಿಂದ ಇನ್ನೊಬ್ಬರನ್ನ ಕಳಿಸಿದ್ದಾರೆ ಅಂತ ಹೇಳಿದ್ಲು. ಅದಕ್ಕೆ ಅಮೋಘ್ ವ್ಯಂಗ್ಯವಾಗಿ ನಗ್ತಾ ವಾಪಸ್ ಕಳಿಸಿ ಅಂತ ಆರ್ಡರ್ ಮಾಡಿ ತನ್ನ ಚೇರ್ ಮೇಲೆ ಕೂತು ಫೈಲ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅರಸು ಮೀಡಿಯಾ ಈ ಸಲನೂ ಮೀಟಿಂಗ್ ಮಾಡದೆ ವಾಪಸ್ ಕಳಿಸಿದ್ ನೋಡಿ ರುಕ್ಮಿಣಿ ದೇವಿಗೆ ತಲೆಗೆಡೋಯ್ತು. ತಲೆ ಬಿಸಿ ಶುರುವಾಯ್ತು. ಅವ್ರು ಕಳಿಸಿದ ಹುಡುಗಿಗಂತೂ ಇದುವರೆಗೂ ರಿಜೆಕ್ಟ್ ಆದ ಅಭ್ಯಾಸನೇ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ಸುಮ್ಮನೆ ವಾಪಸ್ ಬಂದಿದ್ದ ನೆನಪಾಗಿ ಅವಮಾನ ಆದ ಹಾಗಾಗ್ತಿತ್ತು. ಸುಮಾರು ಹೊತ್ತು ಯೋಚನೆ ಮಾಡಿದ ರುಕ್ಮಿಣಿ ದೇವಿ ಬೇರೆ ದಾರಿ ಇಲ್ಲದೆ ಫೈನಲಿ ಲೀಲಾಗೆ ಕಾಲ್ ಮಾಡಿ ಅವಳಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಲೀಲಾ, ಹೇಗಿದೆಯಮ್ಮ? ಬ್ಯುಸಿ ಇಲ್ಲ ತಾನೆ? ನಿನ್ನ ಅಜ್ಜಿ ನಿನ್ನ ಹತ್ರ ಒಂದು ಫೇವರ್ ಕೇಳ್ತಿದ್ರೆ ನೀನೇನು ಇಲ್ಲ ಅನ್ನಲ್ಲ ತಾನೆ ಅಂತ ಪೊಲೈಟಾಗಿ ಕೇಳಿದ್ರು. ಏನು ಫೇವರ್ ಅಜ್ಜಿ ಅಂತ ಕೇಳಿದ್ಲು. ಅದಕ್ಕೆ ರುಕ್ಮಿಣಿ ದೇವಿ, ಮೊನ್ನೆ ನಾವು ಅರಸು ಮೀಡಿಯಾ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ವಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಕಾಲ್ ಮಾಡಿದೆ. ಎಷ್ಟಂದ್ರೂ ಇದು ನಿನ್ನಿಂದನೇ ಸಿಕ್ಕಿದ್ದಲ್ವಾ, ಅದಕ್ಕೆ ಇದ್ರ ಮುಂದಿನ ಜವಾಬ್ದಾರಿನೂ ನಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡು, ನೀನೇ ಡೈರೆಕ್ಟಾಗಿ ಅರಸು ಮೀಡಿಯಾಗೆ ಹೋಗಿ ಮಾತಾಡ್ಬಿಡು. ಅವರು ಮೊನ್ನೆ ಯದ್ವಿಕಾ ಅನ್ನೋ ಮಾಡೆಲ್ನ ಸೈನ್ ಮಾಡಿದ್ದಾರೆ. ಅವಳು ಪ್ಯಾಕೇಜಿಂಗ್ ಡೀಲ್ನ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳು ಅಂತಂದರು. ಐ ಆಮ್ ಸಾರಿ ಅಜ್ಜಿ, ಆದರೆ ನಾನು ಆಲ್ರೆಡಿ ತುಂಬ ಬ್ಯುಸಿ ಇದ್ದೀನಿ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಸೊ ಈ ಕೆಲಸ ನಂಗೆ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ಅದ್ರ ಜೊತೆಗೆ ಮೊನ್ನೆ ನೀವೇ ಅಲ್ವಾ ಇದನ್ನು ಎಲ್ಲರೆದುರಿಗೆ ಪ್ರೀತಮ್ ಕೈ ಕೊಟ್ಟಿದ್ದು, ಸೊ ಈಗ ಸಡನ್ನಾಗಿ ಚೇಂಜ್ ಮಾಡಿದ್ರೆ ಅವನಿಗೂ ಬೇಜಾರಾಗುತ್ತೆ. ಈ ಡೀಲ್ ಪ್ರೀತಮ್ಗೆ ಹ್ಯಾಂಡಲ್ ಮಾಡೋದಕ್ಕೆ ಕೊಡಿ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು. ಮಧ್ಯಾಹ್ನ ಸಾಕಷ್ಟು ವರ್ಕ್ ಕಂಪ್ಲೀಟ್ ಮಾಡಿದ ಅಮೋಘ್ ಮೊದಲೇ ಡಿಸೈಡ್ ಮಾಡಿದ ಹಾಗೆ ದೇಸಾಯಿ ಹೋಟೆಲ್ಗೆ ಹೋದ. ಅಲ್ಲಿ ಆಲ್ರೆಡಿ ದೇಸಾಯಿ ಅಮೋಘ್ಗೋಸ್ಕರ ಬೇಜಾನ್ ಡಿಶಸ್ಗಳನ್ನ ರೆಡಿ ಮಾಡಿಕೊಂಡು ಒಂದು ಫೀಸ್ಟನ್ನೇ ತಯಾರು ಮಾಡಿದ್ದ. ಅಮೋಘ್ ಹೋಟೆಲ್ಗೆ ಬಂದಿರೋದನ್ನ ನೋಡಿದ್ದೆ ದೇಸಾಯಿ, ಬೇಗ ಬಾ ಅಮೋಘ್, ಇಲ್ಲ ಅಂದರೆ ಈ ಐಟಮ್ಸ್ ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಾ ಬೇಗ ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋದ. ಅಮೋಘ್ಗೆ ಟೇಬಲ್ ಮೇಲಿರೋ ಐಟಮ್ಸ್ನ ನೋಡಿದ್ದೆ ಹಸು ಇನ್ನೂ ಜಾಸ್ತಿ ಆದಾಗ ಫೀಲ್ ಆಯಿತು. ಅವನದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ದೇಸಾಯಿ ವೇಟರ್ಗೆ ಏನೋ ಸನ್ನೆ ಮಾಡ್ದ. ಅಮೋಘ್ ಮಾತ್ರ ಇದು ಯಾವುದನ್ನು ಅಬ್ಸರ್ವ್ ಮಾಡದೆ ತಿನ್ನೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದ. ಸ್ವಲ್ಪ ಟೈಮಲ್ಲೇ ವೇಟರ್ ಒಂದು ಟ್ರೇ ಹಿಡ್ಕೊಂಡು ದೇಸಾಯಿ ಹತ್ರ ಬಂದ. ಅಮೋಘ್ ಅದೇನು ಅಂತ ಕೇಳಿದ್ದಕ್ಕೆ ದೇಸಾಯಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಟ್ರೇ ಮೇಲಿದ್ದ ವೆಲ್ವೆಟ್ ಬಾಕ್ಸ್ ತೆಗೆದು ಅವನ ಕೈಗೆ ಕೊಟ್ಟೆ. ಇದು ನಾನು ಸ್ಪೆಷಲ್ ಆಗಿ ನಿನಗೋಸ್ಕರ ಅಂತ ಪ್ರಿಪೇರ್ ಮಾಡಿಸಿದ್ದೀನಿ. ಈ ಗಿಫ್ಟ್ ತೊಗೊಂಡು ಆಲ್ರೆಡಿ 4 ವರ್ಷ ಆಯಿತು, ಆದರೆ ಇವತ್ತಿನ ತನಕ ನೀನು ಕೊಡೋ ಅವಕಾಶ ಸಿಕ್ಕಿರಲಿಲ್ಲ, ಇವತ್ತು ಕೊಡ್ತಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಅಮೋಘ್ ಆ ಗಿಫ್ಟನ್ನು ದೇಸಾಯಿ ಕಡೆನೇ ಪುಷ್ ಮಾಡ್ತಾ, ಇಲ್ಲ ದೇಸಾಯಿ, ನೀವೆಲ್ಲ ಮೊನ್ನೆನೇ ನನಗೊಂದು ಗಿಫ್ಟ್ ಕೊಟ್ಟಿದ್ದೀರಿ, ಈಗ ಇನ್ನೊಂದು ಗಿಫ್ಟ್ ನನಗೆ ಬೇಡ,
ಅಂತ ಹೇಳ್ದ. ಹಾಗೆಲ್ಲ ಹೇಳ್ಬಿಡ ಅಮೋಘ್. ಮೊನ್ನೆ ನೀನು ಕೊಟ್ಟಿದ್ದು ನಾವು 4 ಜನ ಸೇರಿ ತೊಗೊಂಡಿದ್ದು ಗಿಫ್ಟು. ಆದರೆ ಈ ಗಿಫ್ಟು ನನ್ನ ಕಡೆಯಿಂದ, ಸೋಲ್ಲಿ ಫ್ರಮ್ ಮೈ ಸೈಡ್, ತಗೋ ಅಂತಂದ. ಅಷ್ಟರಲ್ಲಿ ದೇಸಾಯಿ ಮೊಬೈಲ್ ರಿಂಗ್ ಆಯಿತು. ಅವನದನ್ನು ರಿಸೀವ್ ಮಾಡಿ ಮಾತಾಡಿದಾಗ ಅವನ ಮುಖ ತುಂಬ ಸೀರಿಯಸ್ ಆಯಿತು. ಅದನ್ನು ಅಬ್ಸರ್ವ್ ಮಾಡಿದ ಅಮೋಘ್, ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಹೋಗಿ, ನಾನು ಊಟ ಮುಗಿಸಿ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ದೇಸಾಯಿ ಬೇಜಾರಲ್ಲಿ, ಐ ಆಮ್ ಸೋ ಸಾರಿ ಅಮೋಘ್, ಆದರೆ ನನಗೀಗ ಹೋಗಲೇಬೇಕು. ಇವತ್ತಾದರೂ ನೆಮ್ಮದಿಯಿಂದ ಕೂತ್ಕೊಂಡು ನಿನ್ನ ಜೊತೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಆಗ್ತಿಲ್ಲ. ಇನ್ನೊಂದಿನ ಖಂಡಿತ ಮೀಟ್ ಮಾಡೋಣ. ಹಾಗೆ ಈ ಗಿಫ್ಟ್ ತೊಗೊಂಡು ಹೋಗೋದನ್ನ ಮರಿಬೇಡ, ಬೇಕಾದರೆ ಇದು ನಿನ್ನ ಬರ್ಡೇ ಗಿಫ್ಟ್ ಅಂತಲೇ ಇಟ್ಕೊ ಅಂತ ಮತ್ತೆ ಹೇಳ್ದ. ಅಮೋಘ್ ಅದಕ್ಕೆ ನಗ್ತಾ, ಓಕೆ ಬಾಸ್, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಅನ್ನೋದಕ್ಕಾಗತ್ತಾ ಹೇಳಿ, ಐ ವಿಲ್ ಆಕ್ಸೆಪ್ಟ್ ಇಟ್ ಅಂದ. ದೇಸಾಯಿ ಅರ್ಜೆಂಟಲ್ಲಿ ಅಲ್ಲಿಂದ ಹೋದ್ಮೇಲೆ ಪ್ರೈವೇಟ್ ರೂಮಲ್ಲಿ ಅಮೋಘ್ ಒಬ್ಬನೇ ಉಳ್ಕೊಂಡಿದ್ದ. ಅಲ್ಲಿ ಅವನನ್ನು ನೋಟಿಸ್ ಮಾಡೋರು ಯಾರೂ ಇಲ್ಲದಿದ್ದರಿಂದ ಅವನು ಟೇಬಲ್ ಮ್ಯಾನರ್ಸ್ ಎಲ್ಲ ಬಿಟ್ಟು ಫ್ರೀಯಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ. ಊಟ ಮುಗಿಸಿ ಆಫೀಸಿಗೆ ಹೋದಾಗ ಅಮೋಘ್ಗೆ ಯಾವ ಕೆಲಸನೂ ಇರಲಿಲ್ಲ. ಸೊ ಅವನು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ. ಡ್ರೆಸ್ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಅವನ ಕೈಗೆ ಪಾಕೆಟಲ್ಲಿದ್ದ ಗಿಫ್ಟ್ ಬಾಕ್ಸ್ ಸಿಕ್ತು. ದೇಸಾಯಿ ಅದನ್ನು ತಗೋ ಅಂತ ಒತ್ತಾಯ ಮಾಡಿದಾಗ ಸುಮ್ಮನೆ ಜೇಬಿಗೆ ಹಾಕ್ಕೊಂಡು ಅಲ್ಲಿ ಬಂದಿದ್ದ ಬಿಟ್ಟರೆ ಅದರಲ್ಲಿ ಏನಿದೆ ಅಂತ ಚೆಕ್ ಮಾಡಿರಲಿಲ್ಲ. ಆದರೆ ದೇಸಾಯಿ ಹೋಗ್ತಾ, ನೀನೆಷ್ಟು ವೀಕ್ ಆಗಿದೆಯಾ ನೋಡು, ಮೊದಲು ಎಷ್ಟು ಚೆನ್ನಾಗಿದ್ದೆ, ಅದಕ್ಕೆ ನಾನು ನಿಂಗೋಸ್ಕರ ಕೊಡ್ತಿರೋ ಈ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ ನೆನಪಾಯ್ತು. ಅಮೋಘ ಬಾಕ್ಸ್ ಹಿಡ್ಕೊಂಡು ತಿರುಗಿಸಿ ಮುರುಗಿಸಿ ನೋಡ್ತಾ, ಈ ದೇಸಾಯಿ ಅಂಥದ್ದೇನು ಗಿಫ್ಟ್ ಕೊಟ್ಟಿರ್ಬೋದು, ಅದು ನನಗೆ ಕೊಡೋದಕ್ಕೆ ಅಂತಲೇ 4 ವರ್ಷದಿಂದ ಬೇರೆ ಇಟ್ಕೊಂಡಿದ್ದೀನಂತೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲಪ್ಪ, ಒಳಗೇನೆ ಅಂತ ತೆಗೆದು ನೋಡೇ ಬಿಡ್ತೀನಿ ಅಂತ ಅನ್ಕೋತಾ ಗಿಫ್ಟ್ ಓಪನ್ ಮಾಡ್ದ. ಅದ್ರ ಒಳಗಿದ್ದಿದ್ದು ನೋಡ್ತಿದ್ದ ಹಾಗೆ ಅಮೋಘ್ ಒಂದು ಕ್ಷಣ ಶಾಕ್ ಆಗಿಬಿಟ್ಟು, ಇಷ್ಟಕ್ಕೂ ದೇಸಾಯಿ ಕೊಟ್ಟು ಗಿಫ್ಟ್ ಬಾಕ್ಸಲ್ಲಿ ಏನಿದೆ? ಅಮೋಘ್ ಯಾಕೆ ಅದನ್ನು ನೋಡಿ ಈ ಮಟ್ಟಕ್ಕೆ ಶಾಕ್ ಆಗಿದ್ದ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.